ಹೆಂಗೆ ನಮ್ಮ ಕಡಲೆಕಾಯಿ ಬಸವ ಚೆನ್ನಾಯ್ತಾ? ಬಿಂದು ತಿನ್ನಕ್ಕೆ ಏನೋ ಒಂದು ಸಿಕ್ಕುತ್ತೆ. ಎಷ್ಟೊಂದು ತಗೊಂಡು ಬಂದ್ಬಿಟ್ಟು ಶೋಕೇಶಲ್ಲಿ ಹಿಂಗೆ ಸ್ಲ್ಯಾಂಟಿಂಗ್ ಆಗಿ ಜೋಡಿಸ್ತಾ ಇದ್ದೀನಿ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ವೆರಿ ಸಾರಿ ಬ್ಯಾಕ್ಗ್ರೌಂಡ್ ನಾಯ್ಸ್ಗೆ. ನಾನು ಮೈಕ್ ಹಾಕೊಂಡಿದ್ದೀನಿ ನಿಮಗೋಸ್ಕರ ಇದು ಕೇಳಿಸ್ಲಿ ಅಂತ. ಬಟ್ ದೆನ್ ನಮ್ಮ ಮಲ್ಲೇಶ್ವರದ ಕಡಲೆಕಾಯಿ ಪರಿಸೆಯ ಮೇಯ್ನ್ ಅಟ್ರಾಕ್ಷನ್ ಏನು ಗೊತ್ತಾ? ನೋಡಕ್ಕೆ ರೆಡಿನಾ? ತೋರ್ಸಮ್ಮ. ಹೆಂಗೆ ನಮ್ಮ ಕಡಲೆಕಾಯಿ ಬಸವ ನಮಗೆ ನಮ್ಮ ಸ್ವಂತ ಕಡಲೆಕಾಯಿ ಬಸವ ಒಬ್ಬರು ಸಿಕ್ಕಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ನಾವು ಇವಾಗ ತಾನೇ ಗಂಗಮ್ಮ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಐ ಕಾಂಟ್ ವೇಟ್ ಟು ಸಿ ನಂದಿ ತೀರ್ಥ ದೇವಸ್ಥಾನದಲ್ಲಿ ಹೇಗೆ ಮಾಡಿರ್ತಾರೆ, ಕಾಡು ಮಲ್ಲಿಕಾರ್ಜುನ, ಆಮೇಲೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಏನಾದ್ರು ಮಾಡಿರ್ತಾರ ಗೊತ್ತಿಲ್ಲ. ಲೆಟ್ಸ್ ಸಿ. ಮೈಕ್ ಹಾಕೊಂಡು ಮಾತಾಡ್ತಾ ಇದ್ದೀನಿ. ಐ ಹೋಪ್ ನನ್ನ ವಾಯ್ಸ್ ಒಂದು ಸ್ವಲ್ಪನಾದ್ರು ನಿಮಗೆ ಕೇಳಿಸ್ತಾ ಇದೆ ಅಂತ. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ, ಮಧ್ಯಾಹ್ನ ಅಂತಲೂ ಹೇಳೋಕ್ಕಾಗಲ್ಲ, ಒಂದು 12:15 ಹಂಗೇನೋ ಹೋದ್ವಿ. ಸೊ ನಾವು ಹೋದಾಗ ಒಂದು ಸ್ವಲ್ಪ ಕಮ್ಮಿ ಜನನೇ ಇದ್ದರು. ಆ್ಯಂಡ್ ದೇವಸ್ಥಾನದಲ್ಲೂ ಅಷ್ಟೇ ಕಮ್ಮಿ ಜನನೇ ಇದ್ದರು. ಆ್ಯಂಡ್ ಎಂಟ್ರೆನ್ಸಲ್ಲೇ ಈ ಥರ ಅರ್ಧನಾರೀಶ್ವರ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ ಡೀಟೇಲಿಂಗ್ ನೋಡಿ, ಹೆಡ್ ಟು ಟೋ ಸಖತ್ತಾಗಿತ್ತು ನೋಡೋಕ್ಕೆ. ಫ್ಲವರ್ ಡೆಕೋರೇಷನ್ ಆಗಿರಲಿ ಎಲ್ಲ. ಆ್ಯಂಡ್ ಒಳಗಡೆ ಹಾಗೆ ಗಂಗಮ್ಮ ಮೂರ್ತಿ ನೋಡಿದ್ರೆ ಪೂರ್ತಿ ಕಡಲೆಕಾಯಿನೆಲ್ಲ ಅಲಂಕಾರ ಮಾಡಿದರು. ಸಖತ್ ಲಕ್ಷಣವಾಗಿ ಕಾಣ್ತಾಯಿತ್ತು. ತುಂಬ ಚೆನ್ನಾಗಿ ಒಂಥರ ಆನಂದ ಆಗೋ ಥರ ಫೀಲಿಂಗ್. ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಲ್ವಾ? ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಲೈಟಿಂಗ್ ಎಲ್ಲ ಆನ್ ಪಾಯಿಂಟ್ ಇತ್ತು. ತುಂಬ ಚೆನ್ನಾಗಿ ದರ್ಶನವೂ ಆಯಿತು. ಲೈಕ್ ಐ ಸೆಟ್, ಜನ ಜಾಸ್ತಿ ಇಲ್ಲದೆ ಇರೋದ್ರಿಂದ. ಆ್ಯಂಡ್ ಗಂಗಮ್ಮ ದೇವಸ್ಥಾನಕ್ಕೆ ನಾನು ಯಾವಾಗ ಬಂದರೂ ನನ್ನ ಫೇವ್ರೆಟ್ ಐಡಲ್ ಒಂದಿದೆ. ದಿಸ್ ಇಸ್ ದ್ಯಾಟ್. ಯಾವಾಗಲೂ ಪಿಂಕ್ ಕಲರ್ ಒಂಥರ ಚಿಕನ್ ಕರಿ ಡಿಸೈನ್ ಇರೋ ಸೀರೆ ಉಡಿಸ್ತಾರೆ, ಚಮಕಿ ಥರ. ಬಟ್ ಈ ಸಲ ರೆಡ್ ವಿತ್ ಗ್ರೀನ್, ದಟ್ ಈಸ್ ಮೈ ಫೇವ್ರೆಟ್ ಕಾಂಬಿನೇಷನ್. ಏನಕ್ಕಂತ ಗೊತ್ತಿಲ್ಲ, ನಂಗೆ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿಗಳು ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನಾನು ಐಡಲ್ನ ತೋರ್ಸೋಕ್ಕೆ ಅಂತ ನಿಮಗೆ ಟ್ರೈ ಮಾಡ್ತಿದ್ದೀನಿ. ಬಟ್ ಮೈಕ್ ಹಾಕೊಂಡು ನಾನು ಮೈಕ್ ಸ್ವಿಚ್ ಆನ್ ಮಾಡಿಲ್ಲ. ಬಟ್ ದೆನ್ ನನ್ನ ಫಾಲೋವರ್ ಒಬ್ಬರು ನಂಗೆ ಸಿಕ್ಕಿದ್ರು. ಶಿ ವಾಸ್ ಲೈಕ್, ನೀವು ಬಿಂದು ಅಲ್ವಾ ಅಂತಂದರು. ವಾಸ್ ಲೈಕ್, ಹೌದು ಅಂತಂದೆ. ಆಮೇಲೆ ನಿಮ್ಮನ್ನ ನಾನು ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ. ತುಂಬ ಚೆನ್ನಾಗಿರುತ್ತೆ ನಿಮ್ಮ ರೀಲ್ಸ್ ಎಲ್ಲ ನೋಡೋಕ್ಕೆ. ಕಂಟೆಂಟ್ ಅಂತೂ ಅದ್ಭುತವಾಗಿ ಬರುತ್ತೆ. ಆಮೇಲೇನು ಆಂಟಿ ನೋಡಿದ್ರೆ ತುಂಬ ಇಷ್ಟ ನನಗೆ ಅಂತೆಲ್ಲ. ಆಮೇಲೆ ಮಮ್ಮಿನೆಲ್ಲ ಚೆನ್ನಾಗಿ ಮಾತಾಡಿಸಿ, ನನ್ನ ಮಾತಾಡಿಸಿ, ನಮಗಂತೂ ಫುಲ್ ಖುಷಿ ಆಗೋಯಿತು. ಆಮೇಲೆ ನಾನು ನೋಡ್ಕೊಂಡಿದ್ದು ದಟ್ ನಮ್ಮ ಮೈಕ್ ನಮ್ಮ ಫೋನಿಗೆ ಕನೆಕ್ಟ್ ಆಗಿಲ್ಲ ಅಂತ. ಗಂಗಮ್ಮ ದೇವಸ್ಥಾನದಲ್ಲಿ ಇನ್ನೊಂದು ಚೆನ್ನಾಗಿರೋ ಮೂರ್ತಿ ಅಂತಂದರೆ ಇದು. ನಂಗೆ ಇದು ಕೂಡ ತುಂಬಾ ಇಷ್ಟ. ಆ್ಯಂಡ್ ನಮ್ಮ ಈ ಒಂದು ಕಡಲೆಕಾಯಿ ಬಸವ ಬಂದು 2000 ಅಷ್ಟು kg ಕಡಲೆಕಾಯಿ ಬಳಸಿ 21 ಅಡಿ ಬಸವ ಮಾಡಿರೋದು. ಅದಾದಮೇಲೆ ನಾವು ಹೋಗಿದ್ದು ನಂದಿ ತೀರ್ಥದ ದೇವಸ್ಥಾನಕ್ಕೆ. ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಈ ದೇವಸ್ಥಾನ ಅಂದರೆ ನಂಗೆ ತುಂಬ ಇಷ್ಟ. ನೋಡೋಕ್ಕೂ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಶಿವಾನು ಇಲ್ಲಿ ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಡೆಕೋರೇಷನ್ ಅಂತೂ ಸಖತ್ತಾಗಿ ಮಾಡಿದರು. ನಾನು ಇಲ್ಲಿ ಹೆಂಗೆ ಹಾಕ್ತಾರೆ ಕಡಲೆಕಾಯಿ ಅಂತ ಅಂದ್ಕೊಳ್ತಾ ಇದ್ದೆ. ಬಿಕಾಸ್ ನಾನು ಸ್ವಲ್ಪ ಯಾರೋ ಹೋಗಿದ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ. ಬಟ್ ಇಲ್ಲಿ ಅಷ್ಟು ಸ್ಪೇಸ್ ಇಲ್ವಲ್ಲ, ಹೆಂಗೆ ಮಾಡಿರ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ದೆನ್ ಅದ್ಭುತವಾಗಿ ಮಾಡಿದರು. ನಂದಿಗೆ ಅಲಂಕಾರ ಆಗಿರಲಿ, ಶಿವನ್ಗೆ ಅಲಂಕಾರ ಆಗಿರಲಿ, ತುಂಬ ಚೆನ್ನಾಗಿತ್ತು. ನಾನು ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದೇ ಫ್ರೇಮಲ್ಲಿ ನಂದಿ ಮತ್ತು ಶಿವ ಇಬ್ಬರೂ ಕ್ಯಾಪ್ಚರ್ ಮಾಡಿದ್ದು. ಆ್ಯಂಡ್ ಫೋನ್ ಇಳಿಸಿ ರೆಕಾರ್ಡ್ ಮಾಡಿಬಿಡಿ ಅಂತ ಹೇಳ್ತಾಯಿದ್ರು. ಬಟ್ ನಿಮಗೋಸ್ಕರ ಈ ಶಿವನ ನಾನು ತೆಗೆದೆ. ಅದಾದಮೇಲೆ ಒಂದು ಫೈನಲ್ ಆಚೆ ಕಡೆಯಿಂದ ಒಂದು ಶಾಟ್ ತೊಗೊಂಡು ಇವಾಗ ನಾವು ಮುಂದಕ್ಕೆ ಹೊರಡೋಣ. ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ಇಷ್ಟು ಜನ ಮಧ್ಯಾಹ್ನ ಅಂದರೆ 12:30 ಆಗಿರ್ಬೋದು. ಆವಾಗಲೇ ಇಷ್ಟು ಜನ ಇದ್ರು. ಈವ್ನಿಂಗ್ ಅಂದಿದ್ರೆ ಬೇಜಾನ್ ಜನ ಇರೋದ್ರಿಂದ ಈಶ್ವರನಿಗೆ ದೀಪ ಹಚ್ಚಕ್ಕೆ ಬರ್ತಾರೆ ಅಂತ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಲಿಂಗ ಮತ್ತು ಶಿವ ಇಬ್ಬರು ದೀಪ ಹಚ್ಚೋರೆಲ್ಲ ಹಚ್ಚಿದ್ದಾರೆ. ನಾನು ಗಾಜಿನ ಬಳೆ ಸುಮಾರು ನೋಡಿದ್ದೀನಿ. ಬಟ್ ಈ ಥರ ಗಾಜಿನ ಬಳೆ ನೋಡಿರಲಿಲ್ಲ. ಸೈಜ್ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಯ್ತಾ? ಸಾಕು, 30 ರೂಪಾಯಿ ಕೊಡು. ನಾನು ಎಲ್ಲೂ ಈ ಥರ ಹೋದಾಗ ಬಳೆ ಕೊಡಿಸಿ, ಅದು ಕೊಡಿಸಿ, ಇದು ಕೊಡಿಸಿ ಅಂತ ನಮ್ಮ ಮಮ್ಮಿ ಹತ್ರ ಕೇಳಲ್ಲ. ಶಿ ವಾಸ್ ಇನ್ ಫುಲ್ ಶಾಕ್. ಫುಲ್ ನಗ್ತಾ ಇದ್ದಾರೆ. ನಾನು ತೊಗೊಳ್ಬೇಕಾದ್ರೆ ಒಂಥರ ಖುಷಿ ಅವ್ರಿಗೇನೆ, ಅಯ್ಯೋ ಬಳೆ ತೊಗೊಳ್ತಾ ಇದ್ದಾಳಲ್ಲ ಅಂತ. ಬಟ್ ನಂಗೆ ಅದು ನೋಡೋಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಸೌಂಡ್ ಮಾಡ್ತಾ ಇದ್ದಿದ್ದೆಲ್ಲ ಸಖತ್ತಾಗಿತ್ತು. ಇಲ್ಲಿ ನಾನು ಒಂದು ಆ ಕಡೆಯಿಂದ ತಿರುಗಿ ಬಳೆ ಶಾಟ್ ತೊಗೊಳ್ಳೋಣ ಅಂತ ನೋಡ್ತಾಯಿದ್ರೆ ಮಧ್ಯೆ ಜನ ಬರ್ತಾಯಿದ್ರು. ಆ್ಯಂಡ್ ಫೈನಲಿ ವಿ ಟುಕ್ ದಟ್. ಆ್ಯಂಡ್ ಅದಾದಮೇಲೆ ಮತ್ತೆ ಬಸವ ಹತ್ರ ಇನ್ನೊಂದು ರಿಯಲ್ ಬಸವ ಬಂದಿತ್ತು. ಅವರು ನಮಸ್ಕಾರ ಎಲ್ಲ ಮಾಡಿ ಎಲ್ಲರಿಗೂ ವಿಶೇಷ ಎಲ್ಲ ಬರ್ತಾ ಇದ್ದಂಗೆ ಇಷ್ಟು ಚೆನ್ನಾಗಿರೋ ಬಳೆಗಳು ಸಿಕ್ತು. ಸೊ ನಾನು ಆ ಬಳೆಗಳು ತೊಗೊಂಡೆ. ಇವಾಗ ಹೊಟ್ಟೆ ಕಾವು ಅಂತ ಇದೆ. ಚುರುಮುರಿ ತಿನ್ನೋಕೆ ಹೋಗೋಣ.
ಒಂದು ಸಾಕಾಗಿ ಸುಮಾರು ತುಂಬಾ ಚುರುಮುರಿ ಸ್ಟಾಲ್ಸ್ ಇತ್ತು ಅಲ್ಲಿ. ಬಟ್ ನಾನು ನೋಡಿದ್ದು ಇವ್ರ ಹತ್ರ ಏನಿತ್ತು ಗೊತ್ತಾ, ಚುರುಮುರಿ ಕಡಲೆಪುರಿ, ಸಾದಾ ಕಡಲೆಪುರಿ ಇರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಅವ್ರು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಐ ಥಾಟ್ ಇದು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ಇವ್ರ ಹತ್ರನೇ ವಾಪಸ್ ಬಂದು ತೊಗೊಳ್ತಾ ಇದ್ದೀವಿ. ಪುರಿ ತಿಂತಾಯಿದ್ದೀನಿ. ಇವಾಗೆಲ್ಲ ನಾರ್ಮಲ್ ಬೇಲ್ಪುರಿ ತಿನ್ಬೋದು, ಬಟ್ ಈ ಥರ ಅಥೆಂಟಿಕ್ ಚುರುಮುರಿ ಮಾಡೋರು ನಾವು ಟ್ರೈನಲ್ಲಿ ಹೋಗ್ತಾ ಬರ್ತಾ ತಿಂತಾ ಇದ್ವಿ. ಅದು ಬಿಟ್ಟರೆ ಇವತ್ತೇ ತಿಂದಿದೆ ಅನ್ಸುತ್ತೆ. ಚೆನ್ನಾಗಿರೋ ಚುರುಮುರಿ ಮಾಡ್ಕೊಟ್ಟವ್ರೆ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ನಾನು ಚಿಕ್ಕವಳಿರುವಾಗ ಜಾತ್ರೆಗೆ ಬರಬೇಕಾದ್ರೆ ಈ ಥರ ಪುಟಾಣಿ ಸಾಮಾನುಗಳದ್ದು ಎಷ್ಟೊಂದು ತೊಗೊಂಡು ಹೋಗ್ತಾ ಇದ್ದೆ. ಬಟ್ ದೆನ್ ನೋಡಿದ ತಕ್ಷಣ ಅದೇ ನೆನಪಾಯ್ತು ನನಗೆ. ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡ್ರೈ ಫ್ರೂಟ್ಸ್, ಆಮೇಲೆ ಕಡಲೆಕಾಯಿ ಎಲ್ಲನೂ ಸೆಲ್ ಮಾಡ್ತಾಯಿದ್ರು ಅಲ್ಲಿ. ನಾನು ಕ್ರೌಡಲ್ಲಿ ಸುಮ್ಮನೆ ತಿಂತಾ ನಡ್ಕೊಂಡು ಬರೋದು ಒಂದು ಶಾರ್ಟ್ನ ಮಮ್ಮಿ ತೆಗ್ದಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಆ್ಯಂಡ್ ಇಲ್ಲಿ ಮತ್ತೆ ನನಗೆ ಕ್ಲಿಯರಾಗಿ ಬಸವ ನೋಡೋಕ್ಕೆ ಸಿಕ್ಕಿದ್ರು. ಹಿ ವಾಸ್ ಜಸ್ಟ್ ಸ್ಟ್ಯಾಂಡಿಂಗ್ ದೇರ್, ಆರಾಮಾಗಿ ಎಲ್ಲರೂ ಬಂದು ನೋಡಿದ್ರು ಮುಟ್ಟಿದ್ರು ಅಗ್ರೆಸಿವ್ ಆಗ್ತಿರಲಿಲ್ಲ. ದಟ್ ವಾಸ್ ಸೋ ಸ್ವೀಟ್. ಈ ಥರ ಹಸುಗಳು ನಿಜವಾಗ್ಲೂ ನೋಡಿದ್ರೆ ಒಂದೊಂದ್ಸಲ ಭಯ ಆಗುತ್ತೆ, ಬಟ್ ಇದೆಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿತ್ತು. ಆ್ಯಂಡ್ ಫೈನಲಿ ನಾವು ಬಂದಿದ್ದಂಥ ಮುಖ್ಯ ಕಾರಣ ಏನೇಳಿ ಕಡಲೆಕಾಯಿ ಪರಿಸ್ಥಿತಿಯಲ್ಲಿ ಕಡಲೆಕಾಯಿ ತೊಗೊಳ್ಳೋದು. ಎಲ್ಲ ಕಡೆಯೂ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಕ್ಚುಲಿ ಎಷ್ಟು ಕ್ಲೀನಾಗೆಲ್ಲ ಮೇಂಟೈನ್ ಮಾಡಿದ್ರು. ಅಲ್ಲಿ ಒಂದು ಕಡೆ ತೊಗೊಂಡು ಅದಾದಮೇಲೆ ಮರ್ಗೆನ್ಸ್ ಚಿಪ್ಸ್ ತೊಗೊಂಡ್ವಿ. ಸಖತ್ತಾಗಿತ್ತು ತಿನ್ನೋಕ್ಕೆ. ಬಿಂದುಗೆ ತಿನ್ನೋಕೆ ಏನೋ ಒಂದು ಸಿಕ್ಕುತ್ತೆ. ಮರ್ಗೆಣ್ಸ್ ತೊಗೊಂಡೋಗಿವಿ. ಮನೆಗೆ ಹೋಗೋ ತನಕ ಇದನ್ನೇ ತಿನ್ಕೊಂಡು ಹೋಗೋದು ಇವಾಗ. ನಿಮ್ಮ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಚಿಕ್ಕವಳಾಗಿರುವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಬಟರ್ಫ್ಲೈಸ್ ಎಷ್ಟೊಂದು ತೊಗೊಂಡು ಬಂದ್ಬಿಟ್ಟು ಶೋಕೇಶಲ್ಲಿ ಹಿಂಗೆ ಸ್ಲ್ಯಾಂಟಿಂಗಾಗಿ ಜೋಡಿಸ್ತಾ ಇದ್ದೆ. ಎಷ್ಟೊಂದು ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ನಾನು. ಇನ್ನೊಂದು ಅದೊಂದು ಬೇಕಾ? ಮಸಾಲ ಒಂದು ತೊಗೊಳ್ಳಿ. ಮಾವಿನಕಾಯಿ ನೋಡ್ತಾ ಇದ್ದರೆ ನಂಗೆ ಬಾಯಲ್ಲಿ ನೀರು ಬರುತ್ತೆ. ಇಷ್ಟು ಚೆನ್ನಾಗಿರೋ ಮಾವಿನಕಾಯಿ ನೋಡಿದ್ಮೇಲೆ ತಿಂದೇ ಇರೋದು ಹೆಂಗೆ. 10 ರೂಪೀಸ್ ಪೀಸು. ಟೇಸ್ಟ್ ಮಾಡಿ ನೋಡೋಣ. ಮಾವಿನಕಾಯಲ್ಲಿ ಏನು ಟೇಸ್ಟ್ ಸಿಗುತ್ತೆ? ಹುಳಿಯಾಗಿರುತ್ತೆ. ಆಯ್ತು. ನಮ್ಮ ಅದೃಷ್ಟನ ದುರದೃಷ್ಟನ ಗೊತ್ತಿಲ್ಲ. ಗಂಗಮ್ಮ ದೇವಸ್ಥಾನದಲ್ಲಿ ಮೈಕ್ ತೊಗೊಂಡು ಹಾಕೊಂಡ್ವಿ. ಆ್ಯಂಡ್ ನಾನು ನನ್ನ ಫೇವ್ರೆಟ್ ಐಡಲ್ ತೋರ್ಸೋಕ್ಕೆ ಹೋದೆ. ಅಷ್ಟರಲ್ಲಿ ನಮ್ಮ ಫಾಲೋವರ್ ಒಬ್ಬರು ಸಿಕ್ಕರಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅವರು. ಬಟ್ ದೆನ್ ಮೈಕೆ ಕನೆಕ್ಟ್ ಮಾಡ್ಕೊಂಡಿರಲಿಲ್ಲ ನಾನು. ಅದೇನೋ ನನಗೂ ಮೈಕ್ಗೂ ಇನ್ನೂ ಸಂಬಂಧ ಸುಧಾರಣೆ ಆಗಿಲ್ಲ. ಇಬ್ಬರು ಕಷ್ಟಪಡ್ತಾಯಿದ್ದೀವಿ. ಬಟ್ ಅವ್ರು ಮಾತಾಡಿದ್ದು ಫೋನ್ನಲ್ಲೂ ರೆಕಾರ್ಡ್ ಆಗಲಿಲ್ಲ, ವಾಯ್ಸು ನನಗೂ ರೆಕಾರ್ಡ್ ಆಗಲಿಲ್ಲ. ಆಲ್ಮೋಸ್ಟ್ ಎಲ್ಲ ಸುತ್ತಬಿಟ್ವಿ ನಾವು ಜಾತ್ರೆನೇ ಆಗೋಯ್ತು. ಇದು ಪರಿಸೆ ಥರನೇ ಅನಿಸ್ಲಿಲ್ಲ. ಇವಾಗ ಲಾಸ್ಟ್ ಸ್ಟಾಪ್ ಬಂದು ಇಲ್ಲಿ ಆಟ ಆಡೋದೆಲ್ಲ ಇದೆ. ಗ್ರೌಂಡಲ್ಲಿ ಹಾಕಿದ್ದಾರೆ ಆಟ ಆಡೋದೆಲ್ಲ. ನಾನೇನೋ ಆಟ ಆಡಲ್ಲ, ಬಟ್ ಸ್ಟಿಲ್ ನಿಮಗೆ ತೋರಿಸ್ತೀನಿ ಏನೇನು ಹಾಕಿದ್ದಾರೆ ಅಂತ. ಈ ಸಲ ವೆರಿ ಮಿನಿಮಲ್ ಆಟಗಳನ್ನ ಇಟ್ಟಿದ್ರು. ಜಾಯಿಂಟ್ ವೀಲ್ ಆಗಿರಲಿ, ಸೂಪರ್ ಡ್ರ್ಯಾಗನ್ ಟ್ರೈನ್ ಆಗಿರ್ಬೋದು, ಅದಾದಮೇಲೆ ಅದೇನು ಡ್ರ್ಯಾಗನ್ ಫೈರ್ ರೈಡ್, ಅದೆಲ್ಲ ಏನೇನೋ ಇಟ್ಟಿದ್ರು. ನಾವು ಹೋದಾಗ ತುಂಬ ಕಮ್ಮಿ ಜನ ಇದ್ದರು. ಲೈಕ್ ಐ ಸೈಡ್ ಮಧ್ಯಾಹ್ನ ಆಗಿದ್ದರಿಂದ ಯಾರೂ ಅಷ್ಟೊಂದು ಜನ ಬಂದಿದ್ರು. ವೆರಿ ಫ್ಯೂ ಪೀಪಲ್ ಇವಾಗ ರೈಡ್ ಎಲ್ಲ ಮಾಡ್ತಾಯಿದ್ರು. ನಾವು ಹೋದಾಗ ಆ್ಯಕ್ಚುಲಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಜನ, ನಾವು ಇನ್ನೇನು ಹೊರಡಬೇಕು ಅನ್ನುವಾಗ. ಸೊ ಗ್ರೌಂಡಲ್ಲಿ ಎಷ್ಟು ಆಕ್ಯುಪೈ ಆಗುತ್ತೆ ಅಷ್ಟು ಫನ್ ರೈಡ್ಸ್ನ ಹಾಕಿದ್ರು. ಆಮೇಲೆ ಆಚೆ ಬಂದು ನೋಡಿದ್ರೆ ನಮ್ಮ ಮುಂಗಾರು ಮಳೆಯಲ್ಲಿ ನಂದಿನಿ ಅವ್ರು ಹಾಕೊಳ್ತಾ ಇದ್ದಂಥ ಎಲ್ಲ ಡಿಸೈನ್ ಬಳೆಗಳು ನೆನಪಿದ್ಯಾ? ಬಿಡ್ಲಿ ನಮ್ಮ ಮಮ್ಮಿದು ಏನು ಎಲ್ಲೇ ಹೋಗ್ಲಿ ಬಿಡ್ಲಿ, ನಮ್ಮ ಮಮ್ಮಿ ಕಡಲೆಪುರಿ ಶಾಪಿಂಗ್ ಅಂತೂ ಮುಗಿಯಲ್ಲ. ಎಲ್ಲೋದ್ರೂ ಕಡಲೆಪುರಿ. ಅದೊಂದು ತೊಗೊಂಡು ಇವಾಗ ಮನೆ ಕಡೆ ಹೋಗೋದೆ. ನಮ್ಗೆ ಏನು ಇಷ್ಟನ ತೊಗೋಬೇಕು, ಜಾತ್ರೆಗೆ ಬಂದಮೇಲೆ ಕಡಲೆಪುರಿ ತೊಗೋಬೇಕು. ನಮ್ಮ ಮಲೇಶ್ವರದಲ್ಲಿ ಒಂದು ಫೇಮಸ್ ಬ್ರ್ಯಾಂಡ್ ಇದೆ, ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಅಂತ. ಅವರು ಇಲ್ಲೊಂದು ಸ್ಟಾಲ್ ಹಾಕಿದ್ದಾರೆ. ಮಮ್ಮಿ ಯಾವತ್ತೂ ಟ್ರೈ ಮಾಡಿಲ್ಲ ಅನ್ಸುತ್ತೆ. ಸೊ ಇವತ್ತು ಟ್ರೈ ಮಾಡ್ಸೋಣ ಮಮ್ಮಿಗೂ. ಆ್ಯಂಡ್ ನನಗೂ ತುಂಬ ಇಷ್ಟ ಇವ್ರು ಮಾಡೋದು. ಗುಲ್ಕನ್ ಸಕ್ಕತ್ತಾಗಿರುತ್ತೆ. ಸೊ ಮಲ್ಲೇಶ್ವರನಲ್ಲಿ ಒಂದು ಲೆಫ್ಟ್ ತೊಗೊಂಡ್ರೆ ಕೆ ಸಿ ಜನರಲ್ ಹಾಸ್ಪಿಟಲ್ ಬರುತ್ತೆ. ಅದ್ರ ಹಿಂದೆನೇ ರೈಟ್ ಬಿಫೋರ್ ಲೆಫ್ಟ್ ತೊಗೊಳಕ್ಕೆ ಮುಂಚೆನೇ ಭಾಗ್ಯಲಕ್ಷ್ಮಿ ಗುಲ್ಕನ್ ಸ್ಟಾಲ್ ಇದೆ. ಸಕ್ಕತ್ತಾಗಿರುತ್ತೆ ಗುಲ್ಕನ್ನು. ಯಾವಾಗ ನೋಡಿದ್ರು ಜನ ಇರ್ತಾರೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಬೇಕು ಅಂದರೆ ರೀಲ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಐ ವಾಂಟೆಡ್ ಟು ಡೂ ಫುಡ್ ಬ್ಲಾಗ್ಸ್. ಸೊ ನಾನು ಫಸ್ಟ್ ಹೋಗಿದ್ದಂಥ ಜಾಗ ಇದೆ. ಸೊ ದಿಸ್ ಇಸ್ ಆಲ್ವೇಸ್ ಮೆಮೊರೇಬಲ್. ಫಸ್ಟ್ ಟ್ರೈ ನಾನೇ ಮಾಡ್ತಾಯಿದ್ದೀನಿ. ಚೆನ್ನಾಯ್ತು. ಇಷ್ಟ. ಸೊ ನೋ ಕಮೆಂಟ್ರಿ. ಬನ್ ಆ್ಯಂಡ್ ಗುಲ್ಕನ್ ತಿಂದಮೇಲೆ ನಂಗೆ ಅನಿಸ್ತಾ ಇದೆ ಬನ್ ಆ್ಯಂಡ್ ಜಾಮ್ ಅಥವಾ ಬ್ರೆಡ್ ಆ್ಯಂಡ್ ಜಾಮ್ ತಿನ್ನಬೇಕು ಅಂತ. ಎಷ್ಟೊಂದು ವರ್ಷಗಳಾಗೋಗಿದೆ ನಾನು ಬ್ರೆಡ್ ಆ್ಯಂಡ್ ಜಾಮ್ ತಿಂದು.
ನಾವು ವಾಪಸ್ ಜಾತ್ರೆಗೆ ವಾಕ್ ಮಾಡ್ಕೊಂಡು ಹೋದ್ವಿ, ಯಾಕಂದರೆ ಅಲ್ಲೆಲ್ಲೂ ಕಡಲೆಪುರಿ ಸ್ಟಾಲ್ಸ್ಗಳಿರಲಿಲ್ಲ. ಸರಿ ಮುಂದಕ್ಕೆ ಹೋಗಿ ನೋಡೋಣ ಅಂತ ಹೋಗ್ಬೇಕಾದ್ರೆ ಇಲ್ಲೊಂದು BJP ಆಫೀಸ್ ಇದೆ. ಅಲ್ಲೇನೋ ಸೆಲೆಬ್ರೇಷನ್ ಮಾಡ್ತಾಯಿದ್ರು, ಏನಂತ ಗೊತ್ತಿಲ್ಲ. ಬಟ್ ಆ ಡೊಳ್ಳು ಕುಣಿತದ್ರು ಒಂದು ಸ್ವಲ್ಪನೂ ಜೋಶೇ ಆಗ್ತಾ ಇರಲಿಲ್ಲ. ಒಂದೇ ಬೀಟ್ ಹೊಡಿತಾಯಿದ್ರು, ನೋ ಸೆಕೆಂಡ್ ಬೀಟ್, 3 ಬೀಟ್ ಏನೂ ಇಲ್ಲ. ಅವರು ಬೇರೆ ಏನಾದ್ರು ಟರ್ಮ್ಸ್ ಕರೀತಾರ ಗೊತ್ತಿಲ್ಲ. ಬಟ್ ವೆರಿ ವೆರಿ ಸಪ್ಪೆ ಸೌಂಡ್ ಇತ್ತು. ಆ್ಯಂಡ್ ಈ ಅಂಕಲ್ ಅಂತೂ ಪ್ರಪಂಚ ಎಲ್ಲ ನಂದೆ, ಇಲ್ಲಿರೋದು ನಾನೊಬ್ಬನೇ, ಬೇರೆ ಯಾರು ನನ್ನ ನೋಡ್ತಾ ಇಲ್ಲ ಅನ್ನೋ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ವಿ ಆರ್ ಬ್ಯಾಕ್ ಹೋಮ್. ಬಂದಿದ ತಕ್ಷಣ ನಮ್ಮಮ್ಮ ದಡ ಬಡ ಅಂತ ಅಡುಗೆ ಮಾಡಿದ್ದಾರೆ, ಇವಾಗ ತಿನ್ಬೇಕು. ಬಟ್ ದೆನ್ ನಾವು ಯಾಕೆ ಮಧ್ಯಾಹ್ನನೇ ಹೋದ್ವಿ ಮಮ್ಮಿ ಜಾತ್ರೆಗೆ? ಯೂಶಲಿ ರಾತ್ರಿ ಹೊತ್ತು ಹೋಗ್ತೀವಲ್ಲ, ಯಾಕೆ ಮಧ್ಯಾಹ್ನ? ನಿನ್ನೆ ರಾತ್ರಿನೇ ಹೋಗ್ಬೇಕು ಅಂತ ಪ್ಲಾನ್ ಇದ್ದಿದ್ದು, ನೀನು ಆಗಲ್ಲ ನನಗೆ ಅಂದೆ. ಸರಿ ಅಂತ ಬೆಳಗ್ಗೆ ಹೋಗಿ. ನನಗೆ ಎಷ್ಟು ಗ್ಲೂಮಿ ಆಗಿತ್ತು ವೆದರು, ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. ಅದು ಬಿಟ್ಟು ಇವತ್ತು ನಾವು ಚೀಸ್ ತಿನ್ಬೇಕಾಗಿತ್ತು, ಯಾಕಂದ್ರೆ ಹೋದ್ ಭಾನುವಾರನೂ ತಿಂದಿರ್ಲಿಲ್ಲ. ಏನಕ್ಕೆ? ತುಳಸಿ ಪೂಜೆ ಇಲ್ಲ, ನಾನೇ ಮಾಡಿಲ್ಲ. ವಿ ಡೋಂಟ್ ರಿಮೆಂಬರ್. ಬಟ್ ಲಾಸ್ಟ್ ಸಂಡೇನೂ ನಮ್ಮ ಮಮ್ಮಿ ಮಾಡಿರ್ಲಿಲ್ಲ. ಸೊ ಚೀಸಿ ತಿಂದು ತುಂಬಾ ದಿನ ಹೋಗಿತ್ತು. ಇವತ್ತೇನಾದ್ರು ನಾವು ಮಧ್ಯಾಹ್ನ ಹೋಗದೆ ರಾತ್ರಿ ಹೋದ್ರೆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ಜಾತ್ರೆಗೆ ಹೋಗೋಕ್ಕಾಗಲ್ಲ. ಚೀಸಿ ತಿಂದ್ಬಿಟ್ಟು ಹೆಂಗೆ ಹೋಗ್ತೀರಾ? ಅದಕ್ಕೆ ಬೇಡ, ಮಧ್ಯಾಹ್ನ ಹೋಗ್ಬಿಟ್ಟು ಬಂದ್ಬಿಟ್ಟು ನಾನು ನೋಡ್ಕೊಂಡು, ಯಾಕಂದ್ರೆ ನಾಳೆ ಲಾಸ್ಟು, ನಾಳೆ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಆಮೇಲೆ ಮಧ್ಯಾಹ್ನ ಚೀಚಿ ಮಾಡ್ಕೊಂಡು ತಿನ್ನೋಣ ಅಂತ ಇವಾಗ ಬರ್ತಾನೆ ಚೀಚಿ ತಗೊಂಡು ಬಂದು ನಮ್ಮ ಮಮ್ಮಿ ಮುದ್ದೆ, ಬಿಸಿ ಬಿಸಿ ಸಾರು, ಬಾಯಿಗೆ ಬರ್ತದೆ, ಚಿಕನ್ ಬಿರಿಯಾನಿ ಎಲ್ಲಾನು ಮಾಡಿದ್ದಾರೆ. ಇವಾಗ ತಿನ್ಬೇಕು. ಬಟ್ ದೆನ್ ಜಾತ್ರೆ ಅಂತೂ ಬೊಂಬಾಟಾಗಿತ್ತು. ವಿ ಫೆಲ್ಟ್ ಸೋ ಲಕ್ಕಿ ಇವತ್ತು, ಯಾಕಂದ್ರೆ 4 ಜನ ನಮ್ಮ ಫಾಲೋವರ್ಸ್ ನಮ್ಮನ್ನ ಅಲ್ಲಿ ಸಿಕ್ಕಿ ಮಾತಾಡ್ಸಿ, ಲೈಕ್ ಯಾರನ್ನಾರು ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ನೋಡಿದ್ವಿ ಅನ್ಕೊಳ್ಳಿ, ಅವ್ರು ನಮ್ಮ ಜೊತೆ ಐ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ, ಆಮೇಲೆ ಸ್ಮೈಲ್ ಮಾಡ್ತಾ ಇದಾರೆ ಅಂದ್ರೆ ವಿ ನ್ಯೂ ದಟ್ ದೇ ಆರ್ ಫಾಲೋವರ್ಸ್ ಅಂತ. ಗಂಗಮ್ಮ ದೇವಸ್ಥಾನದಲ್ಲಿ 2 ಜನ ಬಂದು ಮಾತಾಡ್ಸಿದ್ರು. ಫಸ್ಟ್ ಒಂದು ಹಸ್ಬೆಂಡ್ ಅಂಡ್ ವೈಫ್ ಜೋಡಿ. ನಾನು ಮಮ್ಮಿ ನಡ್ಕೊಂಡು ಹೋಗ್ತಾ ಇದ್ವಿ. ಆ ಅಕ್ಕ ಬಂದ್ಬಿಟ್ಟು ಕೇಳಿದ್ರು, ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ, ತುಂಬಾ ಚೆನ್ನಾಗಿ ಮಾಡ್ತೀರಾ, ಅಮ್ಮನೂ ಚೆನ್ನಾಗಿ ಮಾಡ್ತಾರೆ, ಅಮ್ಮ ಇಲ್ಲೇ ಇದಾರೆ ಅಂತ ಅಂದೆ. ಅವರು ಮಮ್ಮಿ ನೋಡಿದ ತಕ್ಷಣ ಇನ್ನೂ ಖುಷಿ ಆಗ್ಬಿಟ್ರು. ಅದಾದ್ಮೇಲೆ ನೀವು ಪ್ರೀವಿಯಸ್ ಕ್ಲಿಪ್ ಅಲ್ಲಿ ನೋಡಿರ್ತೀರಾ, ಇನ್ನೊಂದು ಆಂಟಿ ಅವ್ರೂ ಮಾತಾಡ್ಸಿದ್ರು. ಅದಾದ್ಮೇಲೆ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಒಂದು ಹುಡುಗಿ ಮಾತಾಡ್ಸಿದ್ರು. ನಮ್ಮಮ್ಮ ಅವಾಗ ಫೋನಲ್ಲಿ ಮಾತಾಡ್ತಾ ಇದ್ರು, ಫುಲ್ ಇಗ್ನೋರೆನ್ಸ್. ಪಾಪ ಹುಡುಗಿ ಏನಿಲ್ಲ, ನಾನು ಹುಡುಗಿನೂ ಮಾತಾಡ್ಸ್ತಾ ಇದ್ದೆ, ಯಾಕಂದ್ರೆ ಇಂಪಾರ್ಟೆಂಟ್ ಕಾಲ್ ಇತ್ತು, ಅದನ್ನು ಅಟೆಂಡ್ ಮಾಡ್ಲೇಬೇಕಾಗಿತ್ತು. ಅವ್ರ ಹತ್ರನೂ ಮಾತಾಡ್ತಾ ಇದ್ದೆ. ಆ ಹುಡುಗಿನೂ ಓಕೆ ಓಕೆ ಅಂತ ಸ್ವಲ್ಪ ಮಾತಾಡಿಸ್ತೀನಿ. ಆಮೇಲೆ ನಾನು ಮಾತಾಡ್ಸಿದೆ. ಆಮೇಲೆ ಬಟ್ ಖುಷಿ ಆಗುತ್ತೆ, ಇವಾಗಿನ ನಾವು ಸ್ಟಾರ್ಟ್ ಮಾಡಿದೀವಿ, ಫ್ಯೂ ಮಂತ್ಸ್ ಆಗಿರುತ್ತೆ ಅಷ್ಟೇ. ಸೀರಿಯಸ್ ಆಗಿ ತಗೊಂಡು ಸ್ಟಾರ್ಟ್ ಮಾಡಿ ಫ್ಯೂ ಮಂತ್ಸ್ ಆಗಿರುತ್ತೆ. ಇಷ್ಟು ಜನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ ಒಂದ್ ಕಡೆ ಹೋದಾಗ ಅನ್ನೋದು ಒಂಥರ ಓಕೆ, ಏನೋ ಒಂದು ಮುಂದಕ್ಕೆ ಮಾಡಕ್ಕೂ ಒಂಥರ ಜೋಶ್ ಬರುತ್ತೆ. ಇಷ್ಟು ಜನ ನೋಡ್ತಾ ಇದಾರೆ ಅಂತ. ಎಸ್ಪೆಷಲಿ ಎಲ್ಲರೂ ನಮ್ಗೆ ತುಂಬಾ ಫನಿಯಾಗಿರುತ್ತೆ ನಿಮ್ ರೀಲ್ಸ್ ನೋಡಕ್ಕೆ. 3 ಜನನು ಅದನ್ನೇ ಹೇಳಿದ್ರು, ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಎಸ್ಪೆಷಲಿ ಮಮ್ಮಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿದ್ದ ಹುಡುಗಿಗೆ ನಾನು ಹೇಳ್ತಾ ಇದ್ದೆ ದಟ್ ಬಿಹೈಂಡ್ ದ ಸೀನ್ಸ್ ತುಂಬಾ ಕೆಲಸ ಮಾಡ್ಬೇಕು ನಾನು, ಎಷ್ಟು ಟೇಕ್ಸ್ ತಗೊಳ್ತಾರೆ ಗೊತ್ತಾ ಅಂತ ಅಂದೆ. ನಮ್ಮ ಮಮ್ಮಿ ಹಿಂಗೆ ನೋಡ್ತಿದ್ರು, ಹೋಗಿದ ಕಡೆ ಎಲ್ಲ ನನ್ನ ಮರ್ಯಾದೆ ಕಳೀತಾ ಏನ್ ಮಾಡೋಣ, ಇವರಷ್ಟು ಫಾಸ್ಟ್ ಇಲ್ಲ, ನಾವು ಸ್ವಲ್ಪ ಸ್ಲೋ. ಸೊ ಅದನ್ನ ಹೇಳೋದಕ್ಕೆ ನೀವು ಖುಷಿ ಪಡ್ಬೇಕು, ಅಷ್ಟಾದ್ರೂ ಮಾಡ್ತಾರಲ್ವಾ ಆಂಟಿ ಅಂತ ಅವ್ರು ವಾಪಸ್ ನಂಗೆ ಹೇಳಿದ್ರು, ವಿಚ್ ವಾಸ್ ವೆರಿ ಸ್ವೀಟ್ ಆಫ್ ಹರ್. ಅಂಡ್ ಐ ಆಲ್ಸೋ ನೋ ದಟ್ ಇಷ್ಟು ಕಷ್ಟಪಟ್ಟು ನಮ್ಮ ಮಮ್ಮಿನೂ ಮಾಡ್ತಾರೆ. ಇಟ್ ಇಸ್ ನಾಟ್ ಈಸಿ ಫಾರ್ ಹರ್. ನಾನೇನೋ ಪುಷ್ ಮಾಡ್ತಿದ್ದೀನಿ, ನಾವೇನು ಯೋಚನೆ ಮಾಡ್ಲಿಲ್ಲ ಅಲ್ಲ ಮಮ್ಮಿ ಆತರ, ನೀನ್ ಮಾಡ್ಬೇಕು ನಾನ್ ಮಾಡ್ಬೇಕು ಏನೂ ಇಲ್ಲ. ಸುಮ್ನೆ ಒಂದಿನ ಹಿಂಗೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ನೀನು ಮಾಡೋಣ ಮಮ್ಮಿ ಅಂತ ಡಿಸೈಡ್ ಮಾಡಿದ್ದಷ್ಟೇ. ಚೆನ್ನಾಗಿ ಹೋಗ್ತಾ ಇದೆ, ಟಚ್ವುಡ್ ಇಲ್ಲಿದೆ, ಟಚ್ವುಡ್ ಚೆನ್ನಾಗಿ ಹೋಗ್ಲಿ ಮುಂದಕ್ಕೂ. ಅಂಡ್ ಯಾ ಅಷ್ಟೇ. ಐ ಹೋಪ್ ನಿಮ್ಗೆ ಒಂದ್ ಕಡೆ ಭಯ, ಏನ್ ಅನ್ಕೊಂತಾರೋ, ಚೆನ್ನಾಗಿ ಮಾಡ್ತೀವಾ ಇಲ್ವಾ ಅಂತ ಒಳಗಡೆ ಬೈಕ್ ಅಂತಾರ ಅಥವಾ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಖುಷಿಯಿಂದ ನಮ್ಮನ್ನ ಮಾತಾಡ್ಸ್ತಾರೆ. ಅದೊಂದು ನನಗೆ ತುಂಬಾ ಖುಷಿ. ಬಟ್ ಅವಾಗ ಒಂಥರ ಸಂಕೋಚನೂ ಆಗುತ್ತೆ, ಭಯನೂ ಆಗುತ್ತೆ. ಹೌದು, ಹೆಂಗೆ ಏನೋ ಅಯ್ಯೋ ಏನಂತಾರೋ ಹೆಂಗ್ ಮಾತಾಡೋದು. ನಾನೇನ್ ಮಾಡ್ತೀನಿ ಗೊತ್ತಾ, ಮಮ್ಮಿ ಇದ್ರೆ ಅಲ್ಲೇ ಇದ್ದಾರೆ, ನಮ್ಮಮ್ಮ ಅಲ್ಲೇ ಇದಾರೆ ಅಂತ ಅಮ್ಮನ ಕಡೆ ಡೈರೆಕ್ಟ್ ಮಾಡ್ಬಿಡ್ತೀನಿ. ಒಂಥರ ಅನ್ಸುತ್ತೆ, ಯಾರೋ ಒಂದ್ರು ಬಂದು ಮಾತಾಡ್ತಾ ಇದಾರೆ, ಅವ್ರ ಹತ್ರ ಹೆಂಗ್ ಮಾತಾಡೋದು ಅಂತ ಅನ್ಸುತ್ತೆ. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ನಾನು ಜಾಸ್ತಿ ಮಾತಾಡ್ತೀನಿ ಅವ್ರ ಹತ್ರ. ಎಲ್ಲಿಂದ ಒಬ್ರು ಕೇಳಿದ್ರು, ನೀವ್ ಇದೇ ಏರಿಯಾ ಅವ್ರ, ನಂಗೆ ಗೊತ್ತೇ ಇರ್ಲಿಲ್ಲ ನೀವ್ ಇದೇ ಏರಿಯಾ ಅಂತ ಹೇಳ್ತಿದ್ರು. ಅವಾಗ ಇಲ್ಲೇ ವಿನಾಯಕ ಸರ್ಕಲ್ ಹತ್ರ ನಮ್ಮ ಮನೆ ಹೇಳ್ಬಿಟ್ಟಿದ್ರು, ಒಳಗೆ ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಅಂತ ಹೇಳಿದೆ. ಬಟ್ ಹಂಗೆ ಯಾವಾಗಾದ್ರೂ ನಾನು ಜಾಸ್ತಿ ನಮ್ಮ ಮಮ್ಮಿ ಕೇಳಿ ಕೋಪ ಬರ್ಸ್ಬಿಟ್ರೆ, ಜಾಸ್ತಿ ಕಾಮಿಡಿ ಮಾಡಿಸ್ಬಿಟ್ರೆ ನಮ್ಮಮ್ಮ ಅಂತ ಇರ್ತಾರೆ, ಆಡ್ಕೊಳಲ್ವಾ ಅಂತ ಕೇಳ್ತಿರ್ತಾರೆ. ನಾನು ಏನಿಲ್ಲ ಸುಮ್ನಿರು ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ಎದುರುಗಡೆ ಜನ ಸಿಕ್ಕಿ ಅವ್ರಾಗವ್ರೆ ಅವ್ರ ಬಾಯಿಂದ ಹೇಳ್ಬೇಕಾದ್ರೆ ನಮ್ಮ ಮಮ್ಮಿಗೂ ಒಂಥರ ಸಮಾಧಾನ, ಓಕೆ, ಖುಷಿ ಆಗುತ್ತೆ. ಅಂಡ್ ಯಾ ಅಷ್ಟೇ ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಹೆಂಗಿತ್ತು ಜಾತ್ರೆ? ನನ್ಗಂತೂ ಈ ಬಳೆ ಫುಲ್ ಲೋ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಸೌಂಡ್ ಬರ್ತದೆ ನೋಡಿ, 2 ಆದ್ರೂ ಸಕ್ಕದಾಗಿ ಸೌಂಡ್ ಬರ್ತಾ ಇದೆ. ಬಿಚ್ಚಿಟ್ಬಿಡ್ತೀನಿ ರಾತ್ರಿ, ಅದಕ್ಕೆ ಫುಲ್ ಮಳೆ ಮೋಡ ಎಲ್ಲ ಬರ್ತಾ ಇರೋದು. ನಮ್ಮಮ್ಮ ಮುಗ್ದಲ್ಲಿ ಕೇಳಿದ ತಕ್ಷಣ ಖುಷಿ ಅಲ್ವಾ? ನಮ್ಮಮ್ಮ ಫುಲ್ ಖುಷಿ, ಮಂದಹಾಸ ಬೀರ್ತಾವ್ರೆ ವಿಡಿಯೋ ತೆಗಿಬೇಕಾದ್ರೆ.
ನೀವು ನಮ್ಮ ಮನೆಗೆ ಬಂದು ನೋಡಿ, ಬೇರೆ ಹೆಣ್ಮಕ್ಳೆಲ್ಲ ಆದ್ರೆ ಮನೇಲಿ ಬರೀ ಇಯರಿಂಗ್ಸ್ ಬ್ಯಾಂಗಲ್ಸ್ ಅದು ಇದು ಅಂತ ಇಟ್ಕೋತಾರೆ. ನನಗೆ ತೊಂದ್ರೆನೇ ಇಲ್ಲ, ನಾನೇ ಬಲವಂತ ಮಾಡ್ಬೇಕು ತಗೋ 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 ಅಂತ. ಅಷ್ಟು ಆ ತರ ಸೋಂಬೇರಿ ಇದು, ಏನ್ ಹಾಕೊಳಕ್ಕೂ ಇಷ್ಟಪಡಲ್ಲ. ಬಟ್ ಇದು ಗಾಜಲ್ ಇಷ್ಟು ಚೆನ್ನಾಗಿರೋ ಡಿಸೈನ್ ಇತ್ತಲ್ಲ ಅಂತ ತಗೊಂಡೆ. ನಿಮ್ಗೆ ಇಷ್ಟ ಆಯ್ತಾ ಜಾತ್ರೆ? ಓಕೆ ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು. ಅಂಡ್ ಐ ಹೋಪ್ ನಿಮ್ಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಆದಷ್ಟು ನಾನು ರೆಕಾರ್ಡ್ ಮಾಡಕ್ ಟ್ರೈ ಮಾಡಿದೀನಿ. ಮಳೆರಾಯ ಬೇರೆ ಬರೋದು ಹೋಗೋದು ಒಂದ್ ಚೂರ್ಮುರಿ ತಿನ್ನಕ್ ಬಿಡ್ತಾ ಇಲ್ಲ, ಒಂದ್ ಮಾವಿನಕಾಯಿ ತಿನ್ನಕ್ ಬಿಡ್ತಾ ಇಲ್ಲ, ಹಂಗೆ 2 ಸೆಕೆಂಡ್ ಬರತ್ತೆ ಹೋಗುತ್ತೆ. ಅಂಡ್ ಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ ನಲ್ಲಿ. ಇವತ್ತಿನ ವ್ಲಾಗ್ ಇವಾಗ ಅಪ್ಲೋಡ್ ಮಾಡ್ಬೇಕು, ನಾನು ಜಸ್ಟ್ ಎಡಿಟ್ ಆಯ್ತು. ಮತ್ತೆ ಸಿಗ್ತೀನಿ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. I was just about to end the vlog without ನಿಮಗೆ ಬಿರಿಯಾನಿ ಹೆಂಗಿದೆ ಅಂತ ತೋರಿಸಿದೆ. ಬಟ್ ಅನ್ವೀಲ್ ನಿಮ್ಮ ಮುಂದೆನೇ ಮಾಡ್ತೀನಿ. ಗಮ್ ಅಂತಿದೆ, ಚೆನ್ನಾಗಿದೆ. ವಿಚಾರ ಬಿಸಿ ಮುದ್ದೆ, ಓ ಮೈ ಗಾಡ್, ಬಾಯಲ್ಲಿ ಚಿಕನ್ ಸಾಂಬಾರ್, ಮೊಟ್ಟೆ ಕೋಳಿ ಸಾಂಬಾರ್. ನಾವು ತಿನ್ನಲ್ಲ, ಆದ್ರೂ ಪಾಪ ಮಕ್ಳು ಮಾಡ್ಕೊಡ್ತೀವಿ ಅಷ್ಟೇ. ಪಾಪ ನಮ್ಮಮ್ಮ ಕಾರ್ತಿಕ್ ಮಾಸ ಅಂತ ಚೀಚಿ ತಿಂತಾ ಇಲ್ಲ. ಬಟ್ ನಮ್ಗೆ ಮಾಡ್ಕೊಟ್ರೆ ನಾವು ತಿಂಡಿ ಚೆಂದಾಗಿ ಸಾಕು ಅಷ್ಟೇ. ನೀವು ತಿಂದ್ರೆ ನಾವು ತಿಂದಂಗೆ ಅಷ್ಟೇ. ಊಟ ಮಾಡ್ಬೇಕು, ನಾನು ಹೊಟ್ಟೆ ಸೀಟ